ಮನೇಲಿ ಎಷ್ಟೊಂದು ಜನ ಇದ್ರೆ ಕಂಟೆಂಟ್ ಸಿಗುತ್ತೆ. ಒಬ್ಳೆ ಏನಂತ ಹೇಳಿ ಸ್ಯಾಡ್ ಏನು ಲೈನ್ಸ್ ಎಲ್ಲ ಹೇಳೋದು ಆ ಥರ ಎಲ್ಲ ಮಾಡ್ತಾ ಇದ್ದೀರಾ, ಯಾಕೆ ಏನಾಯಿತು ಅಂತ. ಜಾಸ್ತಿ ಮಾತಾಡೋಕ್ಕೆ ಆಗಲ್ಲ ಅವನ ನನ್ನ ಕಸಿನ್ಸ್ ಇದ್ದಾರೆ ನನಗೆ, ಅವರೇ ನನಗೆ ಸಿಕ್ಕಾಬಡೆ ಕ್ಲೋಸು. ಹಾಯ್ ಹಲೋ. ಫಸ್ಟ್ ಆಫ್ ಆಲ್ ನಂಗೆ ಈ ಥರ ಯೂಟ್ಯೂಬು ವೀಡಿಯೋಸು ವ್ಲಾಗು ಎಲ್ಲ ನಾನು ಸ್ವಲ್ಪ ಅದರಲ್ಲೆಲ್ಲ ಸ್ವಲ್ಪ ಟ್ಯಾಲೆಂಟ್ ಅಂತ ಅಲ್ಲ, ನನಗೆ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಎಷ್ಟೊಂದು ಜನ ನನಗೆ ಲೈಕ್ ಸಿಕ್ತಾಗ ಡೈರೆಕ್ಟಾಗಿ ಅಥವಾ ನನ್ನ ಫ್ಯಾಮಿಲಿಲೇ ಹೇಳ್ತಿರ್ತಾರೆ, ಯಾಕೆ ಮಾಡು ಯೂಟ್ಯೂಬಲ್ಲಿ ಮಾಡು ವೀಡಿಯೋಸ್ನ, ಅಟ್ಲೀಸ್ಟ್ ನೀನು ಏನು ವೀಡಿಯೋ ಮಾಡ್ತಿದ್ದೆ ಅದನ್ನೇ ಯೂಟ್ಯೂಬಲ್ಲಿ ಹಾಕಿದ್ರು ಅರ್ನ್ ಮಾಡ್ಬೋದು, ಅದು ಇದು ಅಂತೆಲ್ಲ. ಬಟ್ ಏನಂದರೆ ನನಗೆ ವೀಡಿಯೋಸ್ ಮಾಡೋಕ್ಕೇ ಯೂಟ್ಯೂಬಲ್ಲಿ ಹಿಂಗೆ ಕೂತ್ಕೊಂಡು ಫಸ್ಟ್ ಆಫ್ ಆಲ್ ನಾನು ಯಾವಾಗಲೂ ಒಬ್ಬಳೇ ಇರ್ತೀನಿ. ಅವಾಗವಾಗ ರೇರ್ ಎಲ್ಲೋ ಬೇರೆ ನನ್ನ ಊರಿಗೆ ಹೋದಾಗ ಅಥವಾ ನನ್ನ ಕಸಿನ್ಸ್ ಮನೆಗೆ ಹೋದಾಗ ಅವ್ರನ್ನ ಮೀಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತೀನಿ. ಬಟ್ ಈಗ ಯಾರನ್ನ ಜೊತೆಲಿದ್ದರೆ ಅಥವಾ ಮನೇಲಿ ಎಷ್ಟೊಂದು ಜನ ಇದ್ದರೆ ಕಂಟೆಂಟ್ ಸಿಗುತ್ತೆ, ಅವ್ರ ಹತ್ರ ಮಾತಾಡ್ಸ್ಕೊಳಂಗಲ್ಲ. ಒಬ್ಬಳೇ ಏನಂತ ಮಾತಾಡಲಿ, ಕಂಟೆಂಟೇ ಇರೋಲ್ಲ ಮಾತಾಡೋಕ್ಕೆ. ಸೊ ಅದಕ್ಕೆ ಅನ್ಕೊತಿದ್ದೆ ಏನು ಮಾಡೋಕ್ಕಾಗಲ್ಲ, ಬಿಡು ಯೂಟ್ಯೂಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಬಟ್ ಎಲ್ಲ ಒಂದು ಕಡೆ ಒಂದು ಥಾಟ್ ಬಂತು, ಸುಮ್ಮನೆ ನಂದು ಡೈಲಿ ಲೈಫ್ ಏನಾಗಿದೆ ಅಥವಾ ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಏನಾಗಿದೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಬಿಕಾಸ್ ನನಗೆ ಬೇಕಾದರೆ ಈವನ್ ತೋರಿಸ್ತೀನೂ ಕೂಡ, ಡಿ ಎಮ್ಸ್ ಬರುತ್ತಲ್ಲ ನನಗೆ, ಅದು ನಾನು ನೋಡಿದ್ರೆ ನನಗೆ ಫೀಲ್ ಲೈಕ್ ಎಷ್ಟು ಜನ ಪಾಪ ನೋವಲ್ಲಿದ್ದಾರೆ, ಎಷ್ಟು ಜನ ಪಾಪ ಅವ್ರ ಲೈಫು ಸ್ಯಾಡ್ ಇದೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ ನನಗೆ ಎಷ್ಟೊಂದು ಸಲ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾನು ವೀಡಿಯೋಸ್ ಮಾಡೋದು ಅದೇನು ನನ್ನ ಪರ್ಸ್ನಲ್ ಲೈಫ್ದು ಎಕ್ಸ್ಪೀರಿಯನ್ಸ್ ಅಂತ ಏನಲ್ಲ. ಆ್ಯಕ್ಚುಲಿ ಇವಾಗ ಒಂದು ರೀಸೆಂಟಾಗೆ ಒಂದು ಇದು ಆಯಿತು, ಒಂದು ಇನ್ಸಿಡೆಂಟ್ ಆಯಿತು. ಒಂದು ಇನ್ಸಿಡೆಂಟ್ ಅಂತಲ್ಲ, ಎಷ್ಟೊಂದು ಜನ ನನಗೆ ಕಾಲ್ ಮಾಡಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಲ್ ಮಾಡಿ ಕೇಳ್ತಿದ್ರು ಅಂದರೆ ಏನಾಯಿತು ರೀಸೆಂಟಾಗೆ ತುಂಬ ಬೇಜಾರಂಗಂತ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀರಾ ಅಥವಾ ನೋಡಿ ಕಂಪ್ನಿ ಕೊಲೀಗ್ಸ್ ಎಲ್ಲ ಆಗಲಿ, ಏನಕ್ಕೆ ಇಷ್ಟೊಂದು ಏನಾಗೋಗಿತ್ತು ಲೈಫು, ತುಂಬ ಸ್ಯಾಡ್ ಏನು ಲೈನ್ಸ್ ಎಲ್ಲ ಹೇಳೋದು ಆ ಥರ ಎಲ್ಲ ಮಾಡ್ತಾ ಇದ್ದೀರಾ, ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು. ಬಟ್ ಐಮ್ ಸೋ ಹ್ಯಾಪಿ, ಥ್ಯಾಂಕ್ಸ್ ಕೇಳೋದಕ್ಕೆ. ಬಟ್ ಆ ಥರ ಏನಲ್ಲ, ನನ್ನ ಲೈಫಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿದಾರದೇ ನಾನು ಹಾಕ್ತೀನಿ ಅಂತ ಏನಿಲ್ಲ. ನಾನು ಅಲ್ಲಿ ಓದಿದ್ದು ಅಥವಾ ಅಲ್ಲಿ ನೋಡಿದ್ದು ಏನಾದ್ರೆ ನನಗೆ ಹೇಳಬೇಕು ಅಂತ ಅನ್ಸಿದ್ರೆ ಜನಕ್ಕೆ ಇಷ್ಟ ಆಗ್ಬೋದು, ಜನಕ್ಕೆ ರಿಲೇಟ್ ಆಗ್ಬೋದು ಇವಾಗಿನ ಕಾಲದಲ್ಲಿ ಅಂತ ಅಂದ್ಬಿಟ್ಟು ನಂಗೆ ಅನ್ಸಿದ್ರೆ ನಾನು ಹೇಳ್ಬಿಟ್ಟು ವೀಡಿಯೋನ ಹಾಕ್ತೀನಿ ಅಷ್ಟೇ. ಆದರೆ ಗೊತ್ತಿರಲಿ ನಿಮಗೆಲ್ಲ, ನನಗೆ ಫಾಲೋವರ್ಸ್ ಯಾರು ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಇವ್ರಿಗೆ ಗೊತ್ತಿರಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಬಟ್ ಟ್ರಸ್ಟ್ ಮೀ, ಲೈಕ್ ನಾನು ಒಂದು ಲೈನ್ ಸೆಲೆಕ್ಟ್ ಮಾಡಬೇಕು ಹೇಳಬೇಕು ಅಂತ ಅಂದ್ರೂ ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡಿರ್ತೀನಿ. ಅಂದರೆ ಇದು ಹೇಳಲ್ಲ ಬೇಡವಾ, ಈ ವಿಡಿಯೋನ ಇಷ್ಟ ಆಗ್ತದ ಅಥವಾ ಕನೆಕ್ಟ್ ಆಗ್ತದ ಜನಕ್ಕೆ, ಸುಮ್ಮನೆ ಏನೋ ಒಂದು ಬಾಯಿಗೆ ಬಂದಂಗೆ ಹೇಳೋದಲ್ಲ. ಆ ಒಂದು ವೀಡಿಯೋ ಆದಮೇಲೂ ಎಷ್ಟೊಂದು ಆ್ಯಕ್ಚುಲಿ ಮಾಡಾದ್ಮೇಲೂ ಯಾಕೋ ಇದು ಸಿಂಕ್ ಆಗ್ತಿಲ್ವಲ್ಲ, ಯಾಕೋ ಇದು ಜನಕ್ಕೆ ಅರ್ಥ ಆಗಲ್ಲ ಅನ್ಸುತ್ತಲ್ವ, ಇದು ಮೇ ಬಿ ರಿಲೇಟ್ ಆಗದೆ ಇರ್ಬೋದು ಅಂದ್ಬಿಟ್ಟು ಎಷ್ಟೊಂದು ವೀಡಿಯೋ ಹಾಕೋಲ್ಲ ನಾನು ಆ್ಯಕ್ಚುಲಿ. ಆಮೇಲೆ ನಾನು ಹಾಕೋಕ್ಕಿಂತ ಮುಂಚೆ ನನ್ನ ತಂಗಿಗಾಗಲಿ ಅಥವಾ ನನಗೆ ಲೈಕ್ ನನ್ನದೊಂದು ಸರೌಂಡಿಂಗ್ಸಲ್ಲಿ ಏನಿರ್ತಾರೆ, ನನ್ನ ಫ್ರೆಂಡ್ಸ್ ಆಗಲಿ ಕೊಲೀಗ್ಸ್ ಆಗಲಿ, ಒಂದ್ಸಲ ಯಾರು ತುಂಬ ಕ್ಲೋಸ್ ಇರೋರು ಅವ್ರನ್ನ ಒಂದ್ಸಲ ಕೇಳ್ತೀನಿ ಕೂಡ. ಅಂದರೆ ಲೈಕ್ ಇದು ಆಡಿಯನ್ಸಿಗೆ ಮೇ ಬಿ ನೀವು ಆಡಿಯನ್ನಾಗಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗ್ಬೋದಾ. ಬಿಕಾಸ್ ನನಗೆ ಏನಾನ ಒಂದು ಕಂಟೆಂಟ್ ಕೊಡ್ತಿದ್ದೀನಿ ಅಂತ ಅಂದರೆ ಟ್ರಸ್ಟ್ ಮೀ ಸುಸ್ತಾದೆ ಒಂದೇ ನಿಮಿಷ. ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಆಗಲ್ಲ ಅವನಜ್ಜಿ ಕಂಟಿನ್ಯೂಸ್ ಆಗಿ. ಇದು ಒಂದು ರೀಸನ್ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡದೇ ಇರೋದಕ್ಕೆ. ಏನೋ ಹೇಳ್ತೀನಲ್ಲ, ಹಿಂಗೆ ಅರ್ಧ ಮರುವು, ಫಸ್ಟ್ ಇನ್ನೊಂದು ಮರುವು, ಆಮೇಲೆ ಏನು ಹಿಂಗೆ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ, ಸುಸ್ತು ಮಾಡ್ಕೊಂಬಿಡ್ತೀನಿ ಅಂತ. ಆಮೇಲೆ ಮೇನ್ ರೀಸನ್ನು ಲೇಝಿ. ಮುಂಚೆ ಆ್ಯಕ್ಚುಲಿ ತುಂಬ ಲೇಝಿ ಇದ್ದೆ ಬಿಡಿ. ಇವಾಗ ಆ ಥರ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ನಾನು. ಬಿಕಾಸ್ ಮೇ ಬಿ ಲೈಕ್ ಒಂದು 25 ಕ್ರಾಸ್ ಮಾಡಿದ ತಕ್ಷಣ ನಮಗೆಲ್ಲ ಅನ್ಸ್ಬಿಡುತ್ತೆ ಅನಿಸುತ್ತೆ, ಏನು ಫುಲ್ ಆ್ಯಕ್ಟಿವ್ ಆಗಿರಬೇಕು, ಫುಲ್
ಏನು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು. ನಿಜ ನಮ್ಮಲ್ಲ ಆ್ಯಕ್ಚುಲಿ ನನ್ನ ಕಸಿನ್ಸ್ ಎಲ್ಲ ಅದೇ ಹೇಳ್ತಾ ಇರ್ತಾರೆ, ಫುಲ್ 100 ಮೀಟ್ರ್ ನಡಿ ಅಂದರೆ ನಡೀತಿರ್ಲಿಲ್ಲ ನಾನು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಲೈಕ್ 1 ಕಿಲೋಮೀಟ್ರ್ 2 ಕಿಲೋಮೀಟರ್ಸ್ ಆದರೂ ನಡೀತೀನಿ. ಬಿಕಾಸ್ ನನಗೆ ಆ್ಯಕ್ಟಿವ್ ಇರ್ತೀನಿ, ಕಂಪ್ಲೀಟ್ ಎಕ್ಸಸೈಸ್ ಆಗುತ್ತೆ ಅನ್ನೋದು ಒಂದು ಮೈಂಡಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ನೀವು ಅಷ್ಟೇ ನಾನು ಟೈಮ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಹೊತ್ತಾದರೂ ಪರವಾಗಿಲ್ಲ ಎಕ್ಸಸೈಸ್ ಮಾಡಿ. ಸೊ ಇಟ್ ವಿಲ್ ಹೆಲ್ಪ್. ಹೆಂಗಾನ ಒಂದಲ್ಲ ಒಂದು ಕಡೆಯಿಂದ ಅದು ನಿಮಗೆ ಹೆಲ್ಪ್ ಆಗೇ ಆಗ್ತದೆ. ಅದಕ್ಕೆ ಸೊ ಇನ್ನೇನು ಹೇಳಬೇಕು ಅಂದ್ಕೊಂಡೆ, ಐ ಥಾಟ್ ಆಫ್ ಶೇರಿಂಗ್. ಲೈಕ್ ಒಬ್ಬಳೇ ಇರ್ತೀನಿ ಫಸ್ಟ್ ಆಫ್ ಆಲ್. ನಿಜವಾಗ್ಲೂ ನಾನು ಇಷ್ಟು ರೂಮಲ್ಲಿ ಒಬ್ಬಳೇ ಇರ್ತೀನಿ. ಒಂದ್ಸಲ ಅನ್ಸುತ್ತೆ ನಾನೇ ಯಾಕೆ ಹಿಂಗೆ, ನಾನು ಮಾತ್ರ ಹಿಂಗ ಅಥವಾ ಯಾರನ್ನ ಇದ್ದಾರಾ ಈ ಥರ ಅಂತ ಅಂದ್ಬಿಟ್ಟು. ಬಿಕಾಸ್ ನನಗೆ ಅಂದರೆ ಒಬ್ಬಳೇ ಇರೋಕ್ಕೇ ಇಷ್ಟ ಅಂತ ಅಲ್ಲ, ನನಗೆ ಎಲ್ಲೋ ರೇರು ತುಂಬ ಕ್ಲೋಸ್ ಆಗೋದು, ತುಂಬ ಕನೆಕ್ಟ್ ಆಗೋದು ಜನಗಳು ತುಂಬ ರೇರು. ಎಲ್ಲೋ ಸ್ವಲ್ಪ ಜನ ಅಲ್ಲಿ ಇಲ್ಲಿ ನನಗೆ ಕನೆಕ್ಟ್ ಆಗ್ತಾರೆ ಅಷ್ಟೇ. ಅಂದರೆ ಮಾತಾಡ್ತೀನಿ, ಎಲ್ಲರ ಹತ್ರ ಚೆನ್ನಾಗಿರ್ತೀನಿ. ನೀವು ನಂಬೋದು ಇಲ್ಲ, ನಾನು ಸಿಗ್ಬಿಟ್ರೆ ನಿಮ್ಗೆ ಅಷ್ಟು ಮಾತಾಡ್ತೀನಿ, ಅಷ್ಟು ಚಂದ ಲೈಕ್ ವೈಬ್ ಮಾಡ್ತೀನಿ ನಿಮ್ಗಳ ಜೊತೆ, ಯಾರನ್ನ ಸಿಗಲಿ. ಆದರೆ ತುಂಬ ಕ್ಲೋಸ್ ಆಗೋಲ್ಲ, ಎಲ್ಲೋ ರೇರು ತುಂಬ. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಫ್ರೆಂಡ್ಸೇ ಕಮ್ಮಿ. ಅಂದರೆ ಫ್ರೆಂಡ್ಸ್ ಇದ್ದಾರೆ, ಲೈಕ್ ಬೈ ಫ್ರೆಂಡ್ಸ್ ಇದ್ದಾರೆ, ಬಟ್ ಐ ಡೋಂಟ್ ಹ್ಯಾವ್ ಲೈಕ್ ಏನು ಹೇಳ್ತಾರೆ, ತುಂಬ ಕ್ಲೋಸು, ತುಂಬ ಬೆಸ್ಟೆಸ್ಟ್ ಫ್ರೆಂಡ್ ಅಂತ. ನನ್ನ ಕಸಿನ್ಸ್ ಇದ್ದಾರೆ ನನಗೆ, ಅವರೇ ನನಗೆ ಸಿಕ್ಕಾಬಡೆ ಕ್ಲೋಸು. ನಾನು ಏನೇ ನನ್ನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಏನೇ ಇದ್ರೂ ಅವ್ರಿಗೆ ಗೊತ್ತು. ಅವರಿಗೆ ಎಲ್ಲ ಹೇಳ್ತೀನಿ, ಶೇರ್ ಮಾಡ್ಕೊತೀನಿ. ನನಗೆ ಖುಷಿ, ಅವ್ರ ಜೊತೆನೇ ಇರೋದೆ ನನಗೆ ಖುಷಿ. ಅವ್ರಿಗೆ ನನ್ನ ಜೊತೆ ಇರೋದು ಖುಷಿ ಏನಿದೆ ಅಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ತುಂಬ ಖುಷಿ ಆಗ್ತದೆ ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆನೇ ಇರೋದು. ಬಿಕಾಸ್ ಅಂದರೆ ನನಗೆ ಒಂದು ಟ್ರಸ್ಟ್ ಬರಬೇಕು ಯಾರ ಮೇಲೆ ಅಂತಂದರೆ ತುಂಬ ಟೈಮು ಹಿಡಿತದೆ. ಲೈಕ್ ತುಂಬ ಜಾಸ್ತಿ ಟೈಮ್ ತಗೊಳ್ತೀನಿ ಒಬ್ಬರ ಮೇಲೆ ಟ್ರಸ್ಟ್ ಬರೋಕ್ಕೆ. ಸೊ ಇವರೆಲ್ಲ ನಾನು ಚಿಕ್ಕ ವಯಸ್ಸಿಂದ ನೋಡ್ತಿರೋದ್ರಿಂದ ನನಗೆ ಹೆಂಗಾಗ್ಬಿಡಿದೆ ಅಂತ ಅಂದರೆ ನನಗೂ ಅವ್ರ ಬಗ್ಗೆ ಎಲ್ಲ ಗೊತ್ತು, ಅವ್ರಿಗೂ ನನ್ನ ಬಗ್ಗೆ ಎಲ್ಲ ಗೊತ್ತು. ಸೊ ಐ ಗೆಸ್ ಇವರೇ ಲೈಕ್ ಸಾಕು ಅನ್ನೋ ಥರ ಆಗ್ಬಿಡುತ್ತೆ ನನಗೆ. ಆ್ಯಂಡ್ ಆಲ್ಸೋ ನನ್ನ ಏಜ್ ಅವರೇ ಆಗಿರೋದ್ರಿಂದ ಐ ಫೀಲ್ ಸೋ ಕಂಫರ್ಟಬಲ್ ಆ್ಯಂಡ್ ಲೈಕ್ ತುಂಬ ಇಷ್ಟ ಆಗ್ತದೆ ನನಗೆ ಇರೋಕ್ಕೆ. ಸೊ ಅದಕ್ಕೆ ನೀವು ಯಾವಾಗಲೂ ಬರೀ ನನ್ನ ಅವ್ರಗಳ ಜೊತೆನೇ ನೋಡಿರ್ತೀರ, ಬೇರೆ ಇನ್ಯಾರ ಜೊತೆನೂ ನಾನು ಅಷ್ಟಿರಲ್ಲ. ಸೊ ಎಸ್, ಮಾತಾಡುವ ಇನ್ನು ಜಾಸ್ತಿ ವೀಡಿಯೋಸಲ್ಲಿ ಸಿಗುವ. ಆದಷ್ಟು ನಾನು ಆ್ಯಕ್ಟಿವ್ ಇರೋಕ್ಕೆ ಟ್ರೈ ಮಾಡ್ತೀನಿ, ಶೇರ್ ಮಾಡ್ತೀನಿ ನನ್ನ ಲೈಫ್ದು ಏನೇನಾಗುತ್ತೆ, ಏನೇನು ನಡೀತಿದೆ. ಆ್ಯಂಡ್ ಆಲ್ಸೋ ನೀವು ಯಾರಿಗಾನ ಬೇಕಿದ್ದರೆ ನಾನು ಇನ್ಫಾರ್ಮೇಷನ್ಸು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಆ್ಯಂಡ್ ಆಲ್ಸೋ ಲೈಕ್ ನನಗೆ ನಂದೊಂದು ಮುಂಚೆ ಯೂಟ್ಯೂಬ್ ಟೀಮ್ ಇತ್ತು, ಅವರೆಲ್ಲ ಹೇಳ್ತಾ ಇದ್ರು ಲೈಕ್ ಏನು ಪಾಡ್ಕಾಸ್ಟ್ ಮಾಡೋಣ, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅದು ಇದು ಎಲ್ಲ ಅಂತ ಅಂದ್ಬಿಟ್ಟು. ಬಟ್ ನಂಗೆ ಟೈಮೇ ಸಿಗ್ತಿರ್ಲಿಲ್ಲ ಅವನಜ್ಜಿ. ಬಿಕಾಸ್ ನಾನು ಜಾಬು ಮಾಡ್ತಿರೋದ್ರಿಂದ ಏನು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ, ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಇವತ್ತಿಗೆ ಸಾಕು, ಎಷ್ಟೊಂದು ದಿನ ಆದಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಿದ್ದೀನಿ ಅಂತ ಅಂದ್ಬಿಟ್ಟು ಇಷ್ಟನ್ನು ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸಿಗುವ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್.